ಗೈಸ್. ಹೌದು ಗಾಯ್ಸ್, ಫುಲ್ ಮಳೆ, ಫುಲ್ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ವಿ. ಮನೇಲಿ ಆ್ಯಕ್ಚುಲಿ ಇವನ್ ಮನೆಗೆ ಹೋಗ್ಬಿಟ್ಟು ವ್ಯಾನೋ ಇಲ್ಲ ವ್ಯಾಗ್ನರ್ ಅದ್ರಲ್ಲಿ ಹೋಗ್ತೀನಿ ಅಂತ ಹೇಳಿದ್ದು. ಆದರೆ ನಾವು ಮೊದಲೇ ಡಿಸೈಡ್ ಆಗಿತ್ತು ನಾವು ಸ್ಕೂಟಿಯಲ್ಲೇ ಹೋಗೋದು ಅಂತ. ಆದರೆ ಮನೇಲಿ ಹಂಗೆ ಹೇಳೋಕ್ಕಾಗಲ್ಲ. ಏನಕ್ಕಂದ್ರೆ ವ್ಯಾಗ್ನರಲ್ಲೂ ಒಮಿನಿಯಲ್ಲೂ ಸ್ವಲ್ಪನೂ ಪೆಟ್ರೋಲ್ ಇಂದ ಇಲ್ಲ ಅಂತ ಗೊತ್ತಿದೆ, ಅಂದ್ರೂ ಬಂದವನೇ ಹಂಗೆ. ಅಂದರೂ ಮನೇಲಿ ಓಮಿನಿ ಅವ್ರ ಮನೇಲಿ ಇವ್ರ ಮನೇಲಿ ಓಮಿನಿ ಇದೆ ಅಂತ ಹೇಳ್ಬಿಟ್ಟು ಬಂದಿರೋದು. ಅದಕ್ಕೆ ಸೇಫ್ಟಿಗೆ ಛತ್ರಿನ ತೊಗೊಂಡಿದ್ದೆ. ಛತ್ರಿ ತಗೊಂಡಿದ್ದಕ್ಕೆ ಆಯ್ತಿದೆ, ಅಂದ್ರೂ ಮಳೆ ಮುಖಕ್ಕೆ ಹೊಡಿತಿದೆ, ಏನು ಮಾಡೋಕ್ಕಾಗಲ್ಲ. ಹಂಗೇನಾದ್ರು ಛತ್ರಿ ಮುಂದೆ ಇಡು ಬ್ರೋ, ಇಲ್ಲಾಂದ್ರೆ ಮುಖಕ್ಕೆ ಫುಲ್ ಹೊಡಿತಿದೆ ಆಲ್ರೆಡಿ. ಆಗಿಲ್ಲ ನಂಗೆ ಹೇಳ್ತೀಯಪ್ಪ, ಈಗ ನೋಡಬೇಕು, ಬರೋ ಓಡ್ತೀನಿ ಬಿಡು. ಈಗ ನಾವು ಗೈಸ್ ಆ್ಯಕ್ಚುಲಿ ಬಂದ್ಬಿಟ್ಟು ಈಗ ಟೌನಿಗೆ ಹೋಗ್ತಾ ಇದ್ದೀವಿ. ಏನಿಲ್ಲ, ಕಣ್ಣು ಕೆಲಸ ಮೊಬೈಲ್ ರೀಚಾರ್ಜ್ ಮಾಡಬೇಕಾಯ್ತು. ಮೊಬೈಲ್ ರೀಚಾರ್ಜ್ ಮಾಡಿಸಿದ್ರೆ ನಾಳೆ ಬ್ಲಾಗ್ ಅಪ್ಲೋಡ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ನೋಡಿ ಗೈಸ್, ಬ್ಲಾಗ್ ಅಪ್ಲೋಡ್ ಮಾಡ್ಲಿಕ್ಕಾಗಿ ರೀಚಾರ್ಜ್ ಮಾಡ್ತಿದ್ದೀನಿ ಸ್ವಲ್ಪ. ರೀಚಾರ್ಜ್ ಫೈನಲಿ ಈಗ ಟೌನಿಗೆ ಹೋಗಿ ಬಂದಾಯಿತು. ಈಗ ಆ್ಯಕ್ಚುಲಿ ಬಂದ್ಬಿಟ್ಟು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಅವ್ನು ಗೊತ್ತಿಲ್ಲ ನಾವು ಹೋಗ್ತಾ ಇರೋದು. ಇನ್ನೂ ಮಳೆ ನಿಂತಿಲ್ಲ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಇಷ್ಟು ದಿವಸ ಬ್ಯಾಂಗ್ಳೂರಲ್ಲಿದ್ದೆ, ಇಷ್ಟು ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮಳೆ ಬಂದು ಹೋಗ್ತಾ ಇತ್ತು. ಇಲ್ಲೂ ಇಷ್ಟು ದಿವಸ ಮಳೆ ಇಟ್ಟಿಲ್ಲ. ಇವತ್ತು ನೋಡಿದ್ರೆ ಫುಲ್ ಮಳೆ, ಬೆಳಗಿಂದ ಮಳೆ. ಒಂದೂವರೆ ಇಂಚ್ ಇರ್ಬೋದಲ್ಲ ಪರದೆ ಮಳೆ, ಪಕ್ಕ 1.5 ಇಂಚ್ ಅಂತ ಇದೆ. ಬೆಳಗಿಂದ ಮಳೆನೇ ಫುಲ್ ಇಲ್ಲಿ. ಹೌದು ಗೈಸ್, ಚಾಕ್ಲೇಟ್ ತಿಂದಿದ್ದೀನಿ, ಅದಕ್ಕೆ ಜಾಸ್ತಿ ಮಾತೇನು ಆಡೋಕ್ಕಾಯ್ತಿಲ್ಲ. ಬಾಯೊಳಗೆ ಫುಲ್ ಚಾಕು ತುಂಬಿಕೊಂಡ್ಬಿಟ್ಟವನೆ. ಅದಕ್ಕೆ ಎಷ್ಟು ನೋಡಿ ವ್ಯೂ ತೋರಿಸ್ತೀನಿ. ಇದರಲ್ಲಿ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ ನಿಮಗೆ. ನಮಗೆ ಆ್ಯಕ್ಚುಲಿ ರಿಯಲಾಗಿ ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ, ಪರವಾಗಿಲ್ಲ, ತೋರಿಸ್ತೀವಿ. ಓಕೆ ಗೈಸ್, ಫೈನಲಿ ಚಾಕ್ಲೇಟ್ ಎಲ್ಲ ತಿಂದಾಯಿತು. ಸೊ ದಿಸ್ ಈಸ್ ಆ ಡೇ 1 ಬ್ಲಾಗ್ ಗೈಸ್. ಇನ್ನೂ ಮುಗಿಲ್ಲ, ಇನ್ನೂ ಇದೆ. ಆ್ಯಕ್ಚುಲಿ ನಮಗೆ ಹೆಂಗೆ ಇಂಟ್ರೋ ಕೊಡಬೇಕು, ಏನು ಮಾಡಬೇಕು ಏನು ಗೊತ್ತಿಲ್ಲ. ಒಂದು ಪ್ಲ್ಯಾನು ಇಲ್ಲ, ಸುಮ್ಮನೆ ಹಂಗೆ ವೀಡಿಯೋ ಮಾಡುವ ಅಂತ ಆನ್ ಮಾಡಿದ್ದೀವಿ ಅಷ್ಟೇ. ಆ್ಯಕ್ಚುಲಿ ಹೇಳಿದೆ ಇವನಿಗೆ ಮನೆಯಿಂದ ಸುಮ್ಮನೆ ಇಂಟ್ರೋ ಕೊಡುವ ಹಂಗೆ ಮಾಡು ಅಂತ. ಇವನು ಹೇಳ್ದ ಆ ಥರ ಏನು ಬೇಡ, ಗಾಡಿಯಲ್ಲಿ ಹಿಂಗೆ ಹೋಗ್ತಾ ಸುಮ್ಮನೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಯಾರಾದ್ರೂ ಈಗ ವಿಡಿಯೋ ಫುಲ್ ನೋಡಿದ್ರೆ ಗಾಯ್ಸ್, ನೀವಾಗ ಒಂದು ಟಾಪಿಕ್ ಕೊಡಿ, ನಾವು ಅದ್ರ ಮೇಲೆ ಏನಾದರೂ ಫೋಕಸ್ ಮಾಡ್ತೀವಿ. ಯಾಕಂದರೆ ನಮಗಂತೂ ಸ್ವಲ್ಪನೂ ಒಂದು ಇದಿಲ್ಲ. ನಮಗೆ ಆ್ಯಕ್ಚುಲಿ ಏನು ಟಾಪಿಕ್ ಮಾಡಬೇಕು, ಯಾವ ಥರ ವೀಡಿಯೋ ಮಾಡಬೇಕು ಅಂತ ಗೊತ್ತಿಲ್ಲ. ರ್ಯಾಂಡಮ್ ಆಗಿ ಮಾಡ್ತಾ ಇರೋದಷ್ಟೇ. ಇದೊಂದು ಫಸ್ಟ್ ವೀಡಿಯೋ ನೋಡಿ, ಇದ್ರ ಮೇಲೆ ಬರೋ ರೆಸ್ಪಾನ್ಸು ಮತ್ತು ಕಮೆಂಟ್ಸ್ ಯಾವ ಥರ ನೀವು ಹಾಕ್ತೀರಾ ಗೈಸ್. ನೀವು ಕಮೆಂಟ್ ಹಾಕಿ ಯಾವುದಾದ್ರೂ ಟಾಪಿಕ್ ಬಗ್ಗೆ, ನಾವು ಅದ್ರ ಬಗ್ಗೆ ಫುಲ್ ಇದು ಮಾಡಿ ಆ ಥರ ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ನೋಡ್ತೀವಿ. ಮೀನ್ಸ್ ಏನು ಗೊತ್ತಾ, ಒಂದು 50 ಸಬ್ಸ್ಕ್ರೈಬರ್ಸ್ ಮಾಡಿಬಿಡಿ, ಆಮೇಲೆ ಲೈವ್ ಸ್ಟ್ರೀಮ್ ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವು. ಅದೇ ಎಲ್ಲಿಗಾದರೂ ಟೂರಿಸಮ್ ಎನಿ ಟೈಮ್ ಲೈವ್ ಸ್ಟ್ರೀಮ್ ಮಾಡ್ತೀವಿ. ವ್ಲಾಗ್ ಎಲ್ಲ ಮಾಡಲ್ಲ, ಲೈವ್ ಸ್ಟ್ರೀಮೇ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅದೇ ನಮ್ದು ಆ್ಯಂಡ್ರಾಯ್ಡ್ ಅಲ್ವಾ, ಆ್ಯಂಡ್ರಾಯ್ಡಲ್ಲಿ 50 ಸಬ್ಸ್ಕ್ರೈಬರ್ಸ್ ಕೇಳ್ತಾರೆ. ಅದೇ ನಿಮಗೆ PC ಅಂದರೆ ಕೇಳಲ್ಲ, ಡೈರೆಕ್ಟ್ ಸ್ಟಾರ್ಟ್ ಮಾಡ್ಬೋದು. ನಾವು ಹೋಗ್ತಿರೋ ರೋಡ್ ಈ ಥರ ಇದೆ, ಫುಲ್ ಕಾಂಕ್ರೀಟ್ ರೋಡ್ ಗೈಸ್. ಹೆವಿ ರೋಡ್ ಗೈಸ್, ಅಂದರೆ ಕಾಂಕ್ರೀಟ್ ರೋಡು, ಜೋರ್ ಮಳೆ, ಇದು ಕೊಡೆ ಮುಂದೆ ಬ್ರೋ, ಕೊಡೆ ಬೇಕಲ್ಲ. ವ್ಯೂ ತೋರಿಸ್ತೀವಿ, ಮಸ್ತಾಗಿದೆ ನೋಡಿ. ಆ್ಯಕ್ಚುಲಿ ಇನ್ನೊಂದು ಸ್ಪಾಟ್ ಇದೆ, ಅಲ್ಲಿದೆ ರೋಡ್ ಇನ್ನೂ ಹೈಟ್ ಇದೆ. ರೋಡ್ ತೋರಿಸ್ತೀನಿ ನಿಮಗೆ, ಅಲ್ಲಿ ಹೋದರೆ ಅಲ್ಲಿಂದ ಒಳ್ಳೆ ವ್ಯೂ ಇದೆ ಅನ್ಕೊಳ್ಳಿ. ಹೌದು ಗೈಸ್, ಸಖತ್ ವ್ಯೂ ಇದೆ. ಕೂರ್ಗಲ್ಲಿ ಮಾತ್ರ ಮಾನ್ಸೂನಲ್ಲಿ ವ್ಯೂ ಮಾತ್ರ ನೀವು ಮರೀಲೇಬಾರ್ದು, ಆ ಥರ ವ್ಯೂ ಇದೆ ಗೈಸ್. ಆದರೆ ನಮ್ಮ ಫೋನ್ ಕ್ಲಾರಿಟಿ ಇಲ್ಲ, ಎಷ್ಟಾಯಿತು ಅಷ್ಟು ತೋರಿಸ್ತೀವಿ. ಹೌದು, ಮೋಸ ಇಲ್ಲ. ಈಗ ಮಳೆ ನಿಲ್ತಾ, ಛತ್ರಿ ಬೇರೆ ಮಳೆನೇ ನಿಲ್ತಿಲ್ಲ ಗೈಸ್. ಅಂದ್ರೂ ಈ ಮಳೆಯಲ್ಲಿ ಹುಚ್ಚರ ಥರ ವ್ಲೋಗ್ ಮಾಡ್ತಾ ಹೋಯ್ತಿದ್ದೀವಿ, ನೋಡಬೇಕು. ಇದೇ ರೋಡ್ ಅಂದ್ರೆ ಗೈಸ್. ನೋಡುವಾಗ ಅಪ್ಪಿಲ್ ಥರ ಇರಲ್ಲ ಗೈಸ್, ಅದ್ರ ಗಾಡಿ ಹತ್ಸುವಾಗ ಅದೇ ರೋಡ್ ಗೈಸ್. ವಿಡಿಯೋದಲ್ಲಿ ನಿಮ್ಗೆ ಹಂಗೆ ಕಾಣಿಸಲ್ಲ. ಬಟ್ ಗಾಡಿ ಹತ್ತಕ್ಕೆ ಇಷ್ಟು ಟ್ರಬಲ್ ಶೂಟ್ ಮಾಡುತ್ತಂದ್ರೆ ಅಲ್ಲೇ ಏನು ಗೊತ್ತಾ, ಒಬ್ಬ ಗಾಡಿಯಿಂದ ಇಳಿಬೇಕು ಅಲ್ಲ ಹತ್ಬೇಕಂದ್ರೆ, ಒಬ್ಬನೇ ಓಡಿಸ್ಕೊಂಡು. ಗಾಡಿ ಫುಲ್ಲಿಂಗ್ ಕೆಪಾಸಿಟಿ ಇಲ್ಲ ಅಂತಲ್ಲ ಗೈಸ್, ಟಾಪ್ ಹತ್ತಲ್ಲ. ಬ್ರೇಕ್ ಸಿಕ್ಕಿಲ್ಲ ಹಂಗೆ ಒಬ್ಬಟೇಕಲಿ. ಕಾಂಕ್ರೀಟ್ ರೋಡ್ ಅಲ್ಲ, ಫುಲ್ ಜಾಗ. ನೋಡಿ, ನಾವು ಆಫ್ ರೋಡ್ ಬೇರೆ ಹೋಯ್ತಿದ್ದೀವಿ ನಮ್ಮ ಗಾಡಿಯಲ್ಲಿ, ಫುಲ್ ಆಫ್ ರೋಡ್ ನೋಡಿ. ನಾನು ಚೂರಾಗಿದ್ರೆ ಫೋನ್ ಬಿದೋಗ್ತಿತ್ತು. ಈಗ ಫೈನಲಿ ಈಗ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಬ್ಲ್ಯಾಕ್ ಟೀ ಎಲ್ಲ ಕುಡ್ಕೊಂಡು ಈಗ ನಮ್ಮ ಮನೆ ರೀಚ್ ಆಗಿದ್ದೀವಿ. ಆ್ಯಕ್ಚುಲಿ ಫ್ರೆಂಡ್ ಮನೆಗೆ ಹೋಗಿದ್ದೇನು ಗೊತ್ತಾ, ಅಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟ್ ಇತ್ತು, ಅಲ್ಲಿ ನೋಡೋಕ್ಕಂತಲೇ ಹೋಗಿದ್ದು. ಬಟ್ ಅಲ್ಲಿ ಬ್ಲ್ಯಾಕ್ ಟೀ ಎಲ್ಲ ಕುಡಿದು ಮಾತಾಡೆಲ್ಲ ಆಗೋಷ್ಟು ಟೈಮ್ ಆಗೋಯ್ತು. ಮಾತಾಡು. ಚಾಕ್ಲೇಟ್ ತಿಂತಿದ್ದೀವಿ, ಹಂಗೆ ನೋಡ್ತಿದ್ದೀವಿ. ಏನು ನಮ್ಮ ರೋಡ್ ನೋಡಿದ್ರೆ ಸಖತ್ತಾಗಿದೆ. ಫುಲ್ ಕತ್ಲೆ ರೋಡ್ ಫುಲ್
ಯಾರಿಲ್ಲ, ನಾವಿಬ್ಬರೇ. ಆ್ಯಕ್ಚುಲಿ ವ್ಲಾಗ್ನ ಎಂಡ್ ಮಾಡಬೇಕಾಯ್ತು. ವಿಡಿಯೋ ಸ್ಕೂಟಿಯಲ್ಲೇ ವ್ಲಾಗ್ನ ಎಂಡ್ ಮಾಡ್ತಿದ್ವಿ, ಕ್ಲಿಪ್ಪಿಂಗ್ಸ್ ತೆಗ್ದಿದ್ವಿ, ಆದರೆ ಇಬ್ಬರು ಕಾಣಿಸ್ತಾ ಇತ್ತಿಲ್ಲ. ಸೊ ಅದಕ್ಕೆ ಈಗ ಹಿಂಗೆ ನಾನು ಲಾಸ್ಟಾಗಿ ವ್ಲಾಗ್ನ ಎಂಡ್ ಮಾಡೋಕ್ಕೋಸ್ಕರ ಹಿಂಗೆ ರೋಡ್ ಮಧ್ಯೆ ನೆನ್ಕೊಂಡು ವೀಡಿಯೋ ಮಾಡ್ತಾಯಿದ್ವಿ. ಹೌದು ಗೈಸ್, ಹೌದು. ನೀವು ಕಮೆಂಟ್ ಮಾಡಿ ಏನಾದರೂ ಹೆಸರು ಚೆನ್ನಾಗಿರೋದು ಗೊತ್ತಿದ್ರೆ ನಾವು ನೋಡ್ತೀವಿ. ಓಕೆ ಕಟ್ ಮಾಡ್ಬೇಡಿ. ನೆಕ್ಸ್ಟ್ ನೋಡುವ. ಬನ್ನಿ ಮನೆಗೆ ಹೋಗಿ ಈಗ ವ್ಲಾಗ್ ಎಂಡ್ ಮಾಡುವ. ಆಲ್ಮೋಸ್ಟ್ ಟೈಮ್ ಮನೇಲಿ ಒಂದು 6 o'clock ಒಳಗೆಲ್ಲ ಇರಬೇಕು. ಟೈಮ್ ಒಂದು 7 ಆಗಿದೆ. ಇಲ್ಲ, ಬಟ್ ಇದು ಕಾಡು ಪ್ರದೇಶದಿಂದ ಸ್ವಲ್ಪ ಟಾಸ್ಕ್. ಸೊ ಈಗ ಮನೆಗೆ ಹೋಗ್ಬೇಕು. ಇಬ್ಬರ ಮನೇಲಿ ಬೈಸ್ಕೊಳ್ಳೋದು ಪಕ್ಕ ನಂದಿದ್ದೀವಿ ಬಳೆಯಲ್ಲಿ. ಸೊ ಗೈಸ್, ಇವತ್ತಿಗೆ ಈ ವ್ಲಾಗ್ ಇಷ್ಟೇ. ಸೊ ಎಲ್ಲರೂ ಕಮೆಂಟ್ ಹಾಕಿ ಯಾವ ಥರ ವ್ಲಾಗ್ ಮಾಡಬೇಕು ನಾವು ಅಂತ, ಮತ್ತು ಈ ವ್ಲಾಗ್ ಹೇಗಿತ್ತು, ಫಸ್ಟ್ ವ್ಲಾಗ್ ಚೆನ್ನಾಗಿತ್ತಾ ಇಲ್ವಾ ಎಲ್ಲ ಕಮೆಂಟ್ ಹಾಕಿ. ನೋಡೋರು ಪೂರ್ತಿ ನೋಡಿ ಗೈಸ್, ಅಷ್ಟೇ ಪೂರ್ತಿ ನೋಡಿ, ಮಧ್ಯ ಎಲ್ಲ ಬೇಡ, ಪೂರ್ತಿ ನೋಡಿ. ಸೊ ಮೀಟ್ ಇನ್ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಬಾಯ್.